ಹಾಯ್ ಫ್ರೆಂಡ್, ನಮಸ್ಕಾರ. ಗುಡ್ ಮಾರ್ನಿಂಗ್. ಇವಾಗೆಲ್ಲ ಮಕ್ಕಳು ಹಸ್ಬೆಂಡ್ ಎಲ್ಲ ಆಫೀಸ್ಗೆ ಹೋದರು. ಸ್ವಲ್ಪ ಕಸ ಗುಡಿಸೋಣ ಅಂತ ಮೇಲೆ ಬಂದೆ. ನೋಡ್ತಾ ಇರ್ಬೋದು, ಇನ್ನೂ ಹಾಸಿಗೆ ಕೂಡ ಹತ್ತಿಲ್ಲ. ತಲೆ ಬಾಚ್ಕೊಳ್ಳೋಣ ಸ್ವಲ್ಪ ಅಂದ್ಬಿಟ್ಟು ಬಾಚ್ಕೋತಾ ಇದ್ದೆ. ಅಷ್ಟು ಬಿನ್ನೆ ಅಲ್ಲೇ ಹಸ್ಬೆಂಡ್ ಫೋನ್ ಮಾಡಿದ್ರು. ಬೇಜಾರಾಗ್ತಾಯಿದೆ. ಹೊರಟೋದ್ರಂತೆ ಇವಾಗ. ಜಸ್ಟು ಅವ್ರ ಮಗ ಕೂಡ ಫೋನ್ ಮಾಡಿದ್ದೆ ಬೆಳಗ್ಗೆನೆ. ಚಿಕ್ಕಪ್ಪ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಸರಿ ಆಯ್ತು, ಕರ್ಕೊಂಡೋಗಪ್ಪ, ಅವರ ಅಲ್ಲೂ ಇದ್ದಾರೆ, ನಿಮಗೂ ಸಪೋರ್ಟಿವ್ ಆಗಿರ್ತಾರೆ ಅಂತ ಅಂದರು. ಅಂತ ಅಂದ್ಬಿಟ್ಟು ಇವಾಗ ಕರ್ಕೊಂಡೋಗಿ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಅಪ್ಪಿದೆ, ಅಲ್ಲಿ ಹತ್ತುತ್ತಿದ್ದಂಗೆ ಜೀವ ಹೊರಟೋಯ್ತಂತೆ. ಇವಾಗ ಹೋಗಬೇಕು. ನೀವು ಯಾರ್ಯಾರು ಹೋಗ್ತೀವೋ ಗೊತ್ತಿಲ್ಲ. ಬೇಜಾರಾಗ್ತಾಯಿದೆ ಪಾಪ. ಮಕ್ಳುಗಳು ಕೂಡ ಇನ್ನೂ ಮದುವೆ ಆಗಿಲ್ಲ. ಅತ್ಯಂತ ಚಿಕ್ಕವರು ವಯಸ್ಸವರೆಲ್ಲ ಹೋಗ್ತಾರೆ. ಆದರೆ ಯಾರೇ ಹೋದ್ರೂ ಒಂದು ಬೇಜಾರಲ್ವಾ, ಬೇಜಾರಾಗ್ತಾಯಿದೆ. ನೋಡೋಣ, ಹಸ್ಬೆಂಡ್ ಕೂಡ ಬರ್ತಾಯಿದ್ದೀನಿ ಅಂತ ಕಾಲ್ ಮಾಡಿದ್ರು. ನೋಡೋಣ ಯಾರು ಹೋಗ್ತೀವಿ ಏನಂತ ಗೊತ್ತಿಲ್ಲ. ನಾನು ಕೂಡ ರೆಡಿ ಆಗ್ತೀನಿ. ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡ್ತೀನಿ ಅಷ್ಟೇ. ಇನ್ನೇನು ಬಂದು ಸ್ನಾನ ಬೇರೆ ಮಾಡಬೇಕು. ಬೇಜಾರಾಗ್ತಾಯಿದೆ. ನೋಡೋಣ, ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಆಲ್ರೆಡಿ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕ್ತಿವಾಗಷ್ಟೇ. ತುಂಬ ಬೇಜಾರಾಗ್ತಾಯಿದೆ. ಸರಿ, ಆಮೇಲೆ ವಿಡಿಯೋ ಶುರು ಮಾಡ್ತೀನಿ. ಇವಾಗ ಹಸ್ಬೆಂಡು ನಾನಿಬ್ಬರೇ ಹೋಗ್ತಾಯಿದ್ದೀವಿ. ಯಾಕೆಂದರೆ ಮಗಳಿಗೆ ಎಕ್ಸಾಮ್ ಇದೆ, ಸ್ಕೂಲ್ಗೆ ಹೋಗಿದ್ದಾಳೆ. ದರ್ಶನ್ಗೂ ಸ್ಕೂಲ್ ಇದೆ, ಅವನು ಸ್ಕೂಲ್ಗೆ ಹೋಗಿದ್ದಾನೆ. ಅದಕ್ಕೋಸ್ಕರ ಅವ್ರನ್ನ ಇಲ್ಲೇ ಬಿಟ್ಟು ಇವಾಗ ಹಸ್ಬೆಂಡ್ ನಾನಿಬ್ಬರು ಹೊರಟಿದ್ದೀವಿ. ಇವಾಗ ಹೋಗ್ತಾಯಿದ್ದೀವಿ. ನಾವು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ 10 o'clock ಆಗಿತ್ತು. ನಾವು ಒಂದು 12-12:30 ವರ್ಷೊತ್ತಿಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗೋ ಟೈಮು. ತುಂಬ ಟ್ರಾಫಿಕ್ ಇತ್ತು ಸ್ವಲ್ಪ ಸಿಟೀಲಿ. ಇವಾಗ ಫ್ಲೈಓವರ್ ಹತ್ತಿದ ಮೇಲೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ. ಇವಾಗ ಬೇಗನೆ ಹೋಗ್ತಾಯಿದ್ದೀವಿ. ಒಟ್ಟಿನಲ್ಲಿ ಒಂದು 12:30 ಆದರೂ ಬೇಕು ನಾವು ಹೋಗೋ ಅಷ್ಟರಲ್ಲಿ. ಹೇಳ್ತಾರಲ್ಲ, ಸಾವು ಹೊರಟ್ರೆ ದಾರಿ ಸಾಗಲ್ಲ ಅಂತ. ಅದೇ ಥರ ರೀಚ್ ಆದ್ವಿ ಹತ್ತತ್ರ ಊರ ಹತ್ರ. ನಮ್ಮೂರ ಪಕ್ಕದ ಊರಲ್ಲಿ ಇವತ್ತು ಜಾತ್ರೆ. ನಮಗೆ ಶಾಕ್ ಆಯಿತು. ಆ ಕಡೆ ನೋಡಿದ್ರೆ ಒಂದು ಸಾವು, ಈ ಕಡೆ ನೋಡಿದ್ರೆ ದೇವ್ರದ್ದು ಕಾರ್ಯ. ಎಷ್ಟು ವಿಚಿತ್ರ ಅಲ್ವಾ ಪ್ರಪಂಚ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಹಿಸ್ಕೋಬೇಕಷ್ಟೇ. ಹಾಗೆ ಜಾತ್ರೆ ನಡೀತಲ್ಲ, ಆಗೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಾವು ಕೂಡ ಹಾಗೆ ಅಂದವೇ ಬರ್ಬೇಕಾದ್ರೆ ಗೂಳೂರಲ್ಲಿ ಸ್ವಲ್ಪ ಒಂದು ಹಾರ, ಕಡ್ಡಿ ಕರ್ಪೂರ ತೊಗೊಂಡು ಇವಾಗ ಹೋಗ್ತಾಯಿದ್ದೀವಿ. ನಿನ್ನ ಮನೆ ಹತ್ರ ರೀಚ್ ಆದ್ವಿ. ಬನ್ನಿ ಹೋಗೋಣ. ಬಿಸಿ ಕಾಯಿಸಲ್ಲ, ಸುಮ್ಮನೆ ಉಗುರು ಬೆಚ್ಚಿ ಮಾಡ್ಬಿಟ್ಟು ಇಲ್ಲಿ ಕಾಯ್ದೋಗವೆ ನೀರು. ಬಿಸಿಲು ಬೇರೆ, ಬಿಸಿಲು ಉರಿ ಬೇರೆ ಇಕ್ಕೋರಲ್ಲ, ಗಣಗಣ ಕಾಯ್ದುಬಿಟ್ಟವಿ. ಬರೀ ನೀವು ಕಾಯಿಸ್ಲೇಬೇಡ, ನೀರೇ ಇಕ್ಕೋ. ಇವಾಗ ಹಂಗೆ ಕಾಯ್ತಾವೆ. ಸುಮ್ಮನೆ ಒಂದು ಸಣ್ಣ ನೀರು ಹಾಕಿದ್ರು ಕಾಯ್ಕೊಂಬಿಡೋದು. ಮನುಷ್ಯ ಅದು ಬೇಕು, ಇದು ಬೇಕು, ಎಲ್ಲ ನನಗೆ ಬೇಕು ಅಂತ ಹೋರಾಡ್ತಾನೆ. ಲಾಸ್ಟಿಗೆ ಏನು ಹೊತ್ಕೊಂಡೋಗಲ್ಲ ರೀ. ನಮಗೆ ಆರೋಗ್ಯ ಒಂದು ಇದ್ಬಿಟ್ರೆ ಅದೇ ಒಂದು ಕೋಟಿ ಕೋಟಿ ಸಂಪಾದನೆ ಮಾಡ್ದಂಗೆ ಅಷ್ಟೇ. ಎಲ್ಲ ಸಂಪಾದನೆ ಮಾಡಿ ಆರೋಗ್ಯನೇ ಇಲ್ಲ ಅಂದರೆ ಏನಕ್ಕೂ ಯೂಸ್ ಇಲ್ಲ. ಫಸ್ಟು ನಾವು ಆರೋಗ್ಯ ಕಾಪಾಡ್ಕೋಬೇಕು. ಆರೋಗ್ಯದ ಮುಂದೆ ಇನ್ಯಾವುದು ದೊಡ್ಡದಲ್ಲ ಅಂತ ಅನ್ನಿಸ್ತೈತೆ ನನಗಂತೂ. ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಇವಾಗಂತೂ ಹೆಚ್ಚಿಗೆ ಕಾಯಿಲೆಗಳೇ ಆಗ್ಬಿಟ್ಟಿದೆ. ಆರೋಗ್ಯನೇ ಕಡಿಮೆ, ಕಾಯಿಲೆಗಳೇ ಜಾಸ್ತಿ. ಏಕೆಂದರೆ ಮನುಷ್ಯ ದುಡ್ಡು, ಆಸ್ತಿ ಇದ್ರ ಹಿಂದೆ ಬಿದ್ದಾನೆ ಹೊರತು ಆರೋಗ್ಯ ಕಡೆ ಗಮನನೇ ಇಲ್ಲ. ಅದರಿಂದ ಇಷ್ಟೆಲ್ಲ ಕಾಯಿಲೆ ಅಂತ ನನಗನ್ನಿಸ್ತೈತೆ. ಯಾವಾಗಲೂ ದುಡ್ಡು ದುಡ್ಡು ದುಡ್ಡು, ಆಸ್ತಿ ಆಸ್ತಿ ಅಷ್ಟೇ ಪ್ರಪಂಚ ಆಗ್ಬಿಟ್ಟಿದೆ. ಇವಾಗಂತೂ ಆಸ್ತಿ ಅಂತಸ್ತಿಗೆ ಇರೋವಷ್ಟು ಬೆಲೆ ಮನುಷ್ಯತ್ವ ಮತ್ತು ಸಂಬಂಧಕ್ಕೆ ಬೆಲೆನೇ ಇಲ್ಲ ಅಂತ ನನಗನ್ಸಿದೆ.
ಮನುಷ್ಯತ್ವ ಅನ್ನೋದಕ್ಕಿಂತ ಸಂಬಂಧಗಳಿಗೆ ಬೆಲೆನೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಫಸ್ಟು ಸಂಬಂಧಗಳು ಅಂದರೆ ಎಲ್ಲೆಲ್ಲಿಂದ ಹೋಗ್ತಾಯಿದ್ರು, ಎಲ್ಲೆಲ್ಲಿಂದ ಸಂಬಂಧಗಳನ್ನ ಉಳಿಸ್ಕೊತಾಯಿದ್ರು. ಇವಾಗ ಯಾವ ಸಂಬಂಧಗಳು ಬೇಕಿಲ್ಲ, ಆಸ್ತಿ ಅಂತಸ್ತು ಇಷ್ಟೇ ಬೇಕಾಗಿರೋದು ಜನಗಳಿಗೆ. ಅದೇ ಯಾವಾಗ ಬುದ್ಧಿ ಅಂತೂ ಬರಲ್ಲ ಬಿಡ್ರಿ, ಜನಗಳು ಅಷ್ಟೇ. ನೋಡಿ, ಎಲ್ಲ ಕಾರ್ಯ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಎಲ್ಲರೂ ಕೂಡ ಹೊರಟ ಮೇಲೆ ನಾವು ಹೊರಟ್ವಿ. ಯಾರೂ ಇಲ್ಲ, ಇಬ್ಬರೇ ಅಲ್ಲಿ ಊರಲ್ಲಿರೋರು ಇಬ್ಬರೇ ಇರೋದು, ನಾವು ಇಬ್ಬರಿದ್ದು. ನಾವು ಕೂಡ ಈಗ ಹೊರಟ್ವಿ. ನಾವು ಅಲ್ಲಿ ಹೊರಟಾಗಲೇ 4 o'clock ಆಗಿತ್ತು. ನಾವು ಮನೆಗೆ ರೀಚ್ ಆಗೋಷ್ಟ್ರಲ್ಲಿ 6 o'clock. ಮನೆಗೆ ಬಂದು ಸ್ನಾನ ಕೂಡ ಆಯಿತು. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ಸಿಂಪಲ್ ಆದಂಥ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೈ ಬೈ, ಟೇಕ್ ಕೇರ್.